ಕಾಮನ್ ಎಲ್ಲ ಮಕ್ಕಳು ಎಲ್ಲಾ ಮಕ್ಳಿಗೂ ಅಲ್ಲ, ಇಷ್ಟು ಸಣ್ಣ ಏಜಿಗೆ ಬರಬಾರ್ದು. ಅವ್ನಿಗಿನ್ನ 1.5 ವರ್ಷ ಅಂತಲ್ಲ ಗೈಸ್. ಇನ್ನೇನ್ ಏನ್ ಮಾಡಿದೀವಿ ಅಂತ ನಾವು ಫಸ್ಟ್ ಚಿಕ್ಕ ವಯಸ್ಸಲ್ಲಿ ಟೂತ್ ಪೇಸ್ಟ್ ಇದು ಸರ್ಚ್ ಮಾಡಿ ಚಾಟ್‌ಜಿಪಿಟಿಲಿ ಹೋಗಿ ಸರ್ಚ್ ಮಾಡಿ ಪ್ರಾಡಕ್ಟ್ ಲಿಂಕ್ ಒಂದು ಅಲ್ದು ಫೋಟೋ ಕಳಿಸಿ ನೋ 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 ನೋಡಿ ಗೈಸ್ ಎಷ್ಟೆಲ್ಲ ಕಲ್ತಿದ್ದ ನಮ್ಮ ಮಗ. ಸೊ ಅದಕ್ಕೆ ಗೈಸ್ ನಾಳೆ ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ಇದೆ ವಿಷ್ಣುಗೆ. ಎಲ್ಲರೂ ನಿನ್ನ ಕಮೆಂಟಲ್ಲಿ ಹೇಳ್ತಿರ್ತಾರೆ ಅಂಬಿಗೆ ಮೇಲನ್ನು ಈಗೋ ಜಾಸ್ತಿ, ಏನು ಹೆಲ್ಪ್ ಮಾಡಲ್ಲ ನನಗೆ ಅಂತ. ಅವ್ರಿಗೆಲ್ಲ ಏನು ಹೇಳಕ್ ಇಷ್ಟಪಡ್ತೀಯ? ಕಾವ್ಯ ಬೇಕಾ ಅಂಬಿ ಬೇಕಾ? ಅಮ್ಮ ಬೇಕಾ ಅಪ್ಪ ಬೇಕಾ? ವೆರಿ ಗುಡ್ ಬಾಯ್. ಎಲ್ಲ ನೀಟಾಗಿ ಒರೆಸ್ಕೊಂಡು ರೆಡಿ ಆಗೋನೆ ನೋಡಿ. ಮತ್ತೆ ನೀವು ನೋಡ್ತೀರಂತಾನೆ ಡಬಲ್ ಒರೆಸ್ಕೊಂಡು. ಆಮೇಲೆ ನಾಡಿದ್ದು ಅಂದ್ರೆ ಗುರುವಾರ ಅವನಿಗೆ ವ್ಯಾಕ್ಸಿನೇಷನ್ ಇದೆ, 1.5 ವರ್ಷದ್ದು ಇಂಪಾರ್ಟೆಂಟ್ ವ್ಯಾಕ್ಸಿನ್ ಅದು ಕೂಡ. ಆ್ಯಂಡ್ ಪ್ರೈವೇಟಲ್ಲಿ ಕೂಡ ಇನ್ನೂ 2 ಇಂಜೆಕ್ಷನ್ ಬ್ಯಾಲೆನ್ಸ್ ಇದೆ. ಸೊ ನಮಗೆ ಬರೀ ಗೌರ್ಮೆಂಟಲ್ಲಿ ಮಾತ್ರ ನಾವು ಯೋಚನೆ ಮಾಡ್ತೀವಿ, ಬಟ್ ಪ್ರೈವೇಟಲ್ಲೂ ಕೂಡ ಕೊಡಿಸುವಂಥ ಇಂಜೆಕ್ಷನ್ಸ್ಗಳಿರುತ್ತೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಮಾಡಬಾರ್ದಿತ್ತು. ಏನಪ್ಪ ಅಂತಂದರೆ ವಿಷ್ಣುಗೆ ಕ್ಯಾವಿಟಿ ಆಗಿಬಿಟ್ಟಿದೆ ಗೈಸ್. ಕ್ಯಾವಿಟಿ. ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅಂಬಿಕಾ ಯೂಟ್ಯೂಬ್ ಚಾನಲ್. ಪೆದ್ದು ಮುದ್ದು ಜೋಡಿಗೆ ಸಿಕ್ಕ ಪ್ರೀತಿ ಸೊಗಸಾಗಿದೆ. ಹಾಯ್ ಎಲ್ಲರಿಗೂ ನಮಸ್ಕಾರ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಎಸ್, ಇವತ್ತಿನ ಬ್ಲಾಗ್ ಏನು ಅಂತ ಆಲ್ರೆಡಿ ನೋಡಿರ್ತೀರಾ. ಸೊ ಸ್ವಲ್ಪ ದುಃಖಕರವಾದ ವಿಷಯ ಇದೆ ಇವತ್ತು. ಏನಪ್ಪ ಅಂತಂದರೆ ನನಗೆ ಗೊತ್ತಾಗಲ್ಲ ದುಃಖಕರ ವಿಷಯ ಅದು, ನಿನಗೆ ಗೊತ್ತು. ಸೊ ಅದನ್ನ ಹೇಳ್ತೀನಿ ಅಂತ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ವ್ಲಾಗ್ ಮಾಡಿ 3 days ಆಯಿತು. ಲಾಸ್ಟ್ ವರಮಹಾಲಕ್ಷ್ಮಿ ವ್ಲಾಗ್ ಅಷ್ಟೇ ಮಾಡಿದ್ದು ನಾನು. ಗೈಸ್ ಬೆಳಗ್ಗಿಂದ ನಾನು ಕರಿತಾ ಇದ್ದೀನಿ, ಬಾ ಬ್ಲಾಗ್ ಮಾಡೋಣ ಅಂದ್ರೆ ಬರ್ತಾ ಇಲ್ಲ. ನಾನು ಬಿಸಿ ಇದ್ದ ಕರೆಯೋದಲ್ಲ ಗೈಸ್, ನನಗೆ ಎಷ್ಟೊಂದು ಪೆಂಡಿಂಗ್ ವರ್ಕ್ಸ್ ಇತ್ತು. ಸೊ ಅದನ್ನೆಲ್ಲ ಕ್ಲಿಯರ್ ಮಾಡಿ, ನನಗೂ ಎಷ್ಟೋ ಪೆಂಡಿಂಗ್ ಕೆಲಸಗಳಿತ್ತು, ನಾನೆಲ್ಲ ಬಿಟ್ಟು ಬ್ಲಾಗ್ ಮಾಡೋಣ ಇವತ್ತು ಜೋಶಲ್ಲಿ ಅಂತ. ಅದಕ್ಕೆ ಗೈಸ್ ಸೊ ಎಲ್ಲ ವರ್ಕ್ಸು ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೆ ವ್ಲಾಗ್ಸ್ ಮಾಡ್ತಾಯಿದ್ದೀನಿ. ನಿಮ್ಗೆ ಗೊತ್ತಲ್ವಾ, ನಾವು ಎಷ್ಟೇ ಕನ್ಸಿಸ್ಟೆಂಟ್ ಆಗಿ ವ್ಲಾಗ್ಸ್ ಮಾಡಬೇಕು ಅಂತ ಅಂದ್ಕೊಂಡ್ರು ಕೆಲವೊಮ್ಮೆ ಪ್ರೆಷರ್ಸ್ ಇಂದ ಆಗಲ್ಲ. ಸೊ ಅದೇ ರೀತಿ ಪ್ರೆಷರಲ್ಲಿದ್ದೆ ನಾನು ಇಷ್ಟು ದಿವಸ. ಸೊ ಎಲ್ಲ ಪ್ರೆಷರ್ ಡೌನ್ ಆಗಿದೆ ಈಗ. ಸೊ ಅದಕ್ಕೆ ಅಗೇನ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಒಂದು ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ. ಸೊ ನಿಮ್ಮ ವಿಷ್ಣು ಏನು ಮಾಡ್ತಿದ್ದಾನೆ ಅಂತ ನೋಡಿದ್ರೆ ಶಾಕ್ ಆಗಿದ್ದೀರಾ. ಬನ್ನಿ ತೋರಿಸ್ತೀನಿ ಏನು ಮಾಡ್ತಿದ್ದಾನೆ ಅಂತ ಹೇಳಿ. ಗೈಸ್ ಅಲ್ಲೇ ಗೈಸ್ ಅಂತಾನೆ ನೋಡಿ ಗೈಸ್. ಈ ರೀತಿ ಹುಡುಗಿರು ನಾನು ಇಟ್ಕೊಳ್ಳೋ ಸ್ಟಿಕ್ಕರ್ ತಗೊಂಡು ಕಿತ್ತಿ ಅನ್ಯಾಯವಾಗಿ ವೇಸ್ಟ್ ಮಾಡ್ತಾನೆ. ಇದ್ರಲ್ಲಿ ನಾನೊಂದು 3 ಸ್ಟಿಕ್ಕರ್ ಎತ್ಕೊಂಡಿರೋದು. ಆಯ್ತು ಆಯ್ತು ಮಾಡು ಆಯ್ತು. ಎಸ್ ಗೈಸ್, ಆಲ್ರೆಡಿ ತಮ್ಮೆಲ್ಲಲ್ಲಿ ನೋಡಿರ್ತೀರಾ. ಇವತ್ತು ಒಂಥರ ಸ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಇದನ್ನ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆ್ಯಸ್ ಎ ಪೇರೆಂಟ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ ಥರ. ಏನಪ್ಪ ಅಂತಂದರೆ ಸೊ ಅವ್ನು ಎತ್ಕೊಂಡು ತೋರಿಸ್ತೀನಿ ಏನು ವಿಷಯ ಅಂತೇಳಿ. ಬಾ ವಿಷ್ಣು, ಎಷ್ಟು ಸ್ಟಿಕ್ಕರ್ ಕೇಳ್ತಿದ್ಯೋ ನೋಡಿ ಗೈಸ್. ಇಲ್ಲಿ ನೋಡಿ, ಇಲ್ಲೊಂದು ತಿನ್ನಲ್ಲ ಅವನು. ಅಷ್ಟೆಲ್ಲ ಕೆಟ್ಟ ಮಗ ಅಲ್ಲಪ್ಪ, ಅವನು ಒಳ್ಳೆ ಮಗು. ಕಿತ್ತಿ ಅನ್ಯಾಯವಾಗಿ ಎಸಿತಾನೆ, ತಿಂತ ಇಲ್ಲ ಬಿಡಂಬಿ. ಗೈಸ್ ಇವತ್ತು ಒಂದು ತುಂಬ ಅಂದರೆ ತುಂಬ ಬೇಜಾರವಾದ ವಿಷಯ ನಾನು ಮೊದಲಿಗೆ ಹೇಳಬೇಕು. ಆ ವಿಷಯ ಬಂದು ವಿಷ್ಣು ವಿಚಾರದಲ್ಲೇ. ಸೊ ಏನಪ್ಪ ಅಂತಂದರೆ ತುಂಬ ಬೇಜಾರಾಗ್ತಿದೆ ನನಗೆ. ಆ್ಯಸ್ ಎ ಪೇರೆಂಟ್ ನಾವು ಈ ಥರ ಮಾಡಬಾರ್ದಿತ್ತು. ಏನಪ್ಪ ಅಂತಂದರೆ ವಿಷ್ಣುಗೆ ಕ್ಯಾವಿಟಿ ಆಗಿಬಿಟ್ಟಿದೆ ಗೈಸ್. ಕ್ಯಾವಿಟಿ ಆಗಿದ್ರೆ ಕಾಮನ್ ಎಲ್ಲ ಮಕ್ಕಳು, ಎಲ್ಲಾ ಮಕ್ಳಿಗೂ ಅಲ್ಲ, ಇಷ್ಟು ಸಣ್ಣ ಏಜಿಗೆ ಬರಬಾರ್ದು. ಅವ್ನಿಗಿನ್ನ 1.5 ವರ್ಷ ಅಂತಲ್ಲ ಗೈಸ್. ಇನ್ನೇನ್ ಏನ್ ಮಾಡಿದೀವಿ ಅಂತ ನಾವು ಫಸ್ಟ್ ಚಿಕ್ಕ ವಯಸ್ಸಲ್ಲೇ ಜಾಸ್ತಿ ಸ್ಪೀಡ್ ಕೊಟ್ಬಿಟ್ಟಿದೀವಿ. ಇನ್ನೊಂದು ನಾನಲ್ಲ ಗೈಸ್, ಇವನು ನಮ್ಮಮ್ಮ ಇಲ್ಲಿ 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 ಈ 3 ಜಾಗದಲ್ಲಿ ಅವ್ನು ತಿನ್ಕೊಂಡು ಹೋಗ್ತಾ ಇದೆ. ಅದೆಲ್ಲ ಅದು ಕಾಮನ್. ಅಲ್ಲೂ ಮಕ್ಳಿಗೂ ಕಾಮನ್ ಅಲ್ಲ. ಈ ಏಜ್ ಅಲ್ಲಿ ಅವ್ನಿಗೆ 7 ವರ್ಷಕ್ಕೆ ಅಲ್ಲಿ ಉದ್ರಿ ಹುಟ್ಟುತ್ತೆ. ಇವಾಗ ಅವ್ನಿಗೆ ಅಲ್ಲಿ ಉದ್ರೋ ಅಷ್ಟೊತ್ತಿಲಿ ಫುಲ್ ಹುಳ ತಿಂದ್ಬಿಟ್ರೆ ಅವ್ನಿಗೆ ನೆಕ್ಸ್ಟ್ ಅಲ್ಲಿ ಎಲ್ಲಿಂದ ಬರುತ್ತೆ ಗೈಸ್. ಸೊ ಅದಕ್ಕೆ ನಾಳೆ ನಾನು ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ. ಸೊ ನಾಳೆ ಪೀಡಿಯಾಟ್ರಿಕ್ ಡೆಂಟಿಸ್ಟ್ ಹತ್ರ ಹೋಗ್ಬೇಕು ಅವನ್ನ ಕರ್ಕೊಂಡು. ಸೊ ನಿಮಗೆ ತೋರಿಸ್ತೀನಿ, ದಯವಿಟ್ಟು ಬೈಯಕ್ಕೆ ಹೋಗ್ಬೇಡಿ. ಇದ್ರಲ್ಲಿ ತಪ್ಪು ನಂದೇನಿಲ್ಲ, ಎಲ್ಲ ಅವ್ರ ಅಪ್ಪಂದೆ. ಎವ್ರಿ ಸ್ವೀಟ್ ಕೊಡ್ತಾನೆ. ಅವನಿಗೂ ಎವ್ರಿ ಸ್ವೀಟ್ ಅಂದ್ರೆ ಇಷ್ಟ. ಅವನಿಗೂ ಅಲ್ಲಿ ಉಳ್ಕೊಳ್ಳಾಗಿದೆ. ಅದ್ರ ಜೊತೆಗೆ ಅವ್ನ ಮಗುನು ಹಾಳು ಮಾಡಿದ್ದಾನೆ. ಇಲ್ಲ ಹೇಳ್ತಿರೋದು ಗೈಸ್, ಸೀರಿಯಸ್ಲಿ ನನಗೆ ಎಷ್ಟು ಬೇಜಾರಾಗ್ತಿದೆ ಅಂತಂದ್ರೆ ನಾನು ಈ ರೀತಿ ನೆಗ್ಲೆಕ್ಟ್ ಮಾಡಿಬಿಟ್ನಾ ವಿಷ್ಣು ವಿಚಾರದಲ್ಲಿ ಅಂತ ನನಗೆ ತುಂಬ ಬೇಜಾರಾಗ್ತಿದೆ. ಸೊ ಬನ್ನಿ ನಿಮ್ಗೆ ತೋರಿಸ್ಬಿಡ್ತೀನಿ. ಅಲ್ಲಿ ನೋಡಿದ್ರೆ ಸೋಫಾ ಅಡಿ ತೋರಿದಾನ ಅವನು. ತೋರಿಸು ಇಷ್ಟು ಸಣ್ಣ ಏಜಿಗೆನೆ ಬಾಯ್ಲಿ ಕ್ಯಾವಿಟಿ ತೋರ್ಸೊಂದು ಬಾಯ್ಲಿ ನೋಡಿ ಗೈಸ್. ನೋಡಿ ಕೈ ಬಿಡು. ಇಲ್ಲ ನೋಡಿ ಗೈಸ್, ನೋಡಿ ಕಾಣ್ತಿದ್ಯಾ? 3-4 ಅಲ್ಲು ತಿನ್ಕೊಂಬಿಟ್ಟ ಅವನಿಗೆ. ಬಿಡ ಹೋಲಿ ಸಾಕು. ನನ್ಗೆ ಎಷ್ಟು ಭಯ. ನಿನ್ಗೆ ಇಲ್ಲ ಕೇಳಿಸ್ಕೊ, ನಿನ್ಗೆ ಅಲ್ಲುಳ ತಿಂದಿದ್ ಏನಿಲ್ವಾ? ಆಕ್ಚುಲಿ ನಾನು ಇಷ್ಟೇಸಿಲ್ಲ ಅನ್ಕೊಂಡೆ. ಆಕ್ಚುಲಿ ನಾನು ಸಿಲಿಕಾನ್ ಬ್ರಷ್ ಬರುತ್ತೆ ಗೊತ್ತಾ ಮಕ್ಳಿಗೆ ಅಂತ ಹೇಳಿ, ಅದನ್ನ ಮೀಶೋದಲ್ಲಿ ಬುಕ್ ಮಾಡಿದ್ದೆ. ಅದನ್ನ 1 month or 15 days ಅಷ್ಟೇ ಯೂಸ್ ಮಾಡ್ತಿದ್ದೆ. ಆಗ ಅದ್ ಎಲ್ಲೋಯ್ತು ಅಂತಾನೆ ಗೊತ್ತಿಲ್ಲ.
ಇವಾಗ ಹೇಗೆ ನಾನು ಗೈಸ್ ಇವಳು ಏನಂತಾಳೆ, ಒಂದು ಬ್ರಷ್ ಇತ್ತು ಚಿಕ್ಕ ಮಕ್ಳಿಗೆ ಅಲ್ಲುಜ್ಜಿರ್ತಾರಲ್ಲ ಸಿಲಿಕಾನ್ ಬ್ರಷ್ ಅದಿತ್ತು, ನಾನೇನೆ ಪೇಸ್ಟ್ ಹಾಕ್ಬಿಟ್ಟು ಉಜ್ತಾಳ. ಪೇಸ್ಟ್ ಹಾಕಿ ಪೇಸ್ಟ್ ಬರುತ್ತೆ ಮಕ್ಕಳಿಗೆ ಅಂತಾನೆ ಕೇಳಿಸ್ಕೊ ಬರುತ್ತೆ. ನನ್ಗೆ ಫಸ್ಟ್ ನೀನ್ ಹಂಗ ಹೇಳಿಲ್ಲ, ಇವಾಗ ಹೇಳಿದ್ದು ಪೇಸ್ಟ್ ಹಾಕಿ. ನಾನು ಏನಂತಂದೆ ಗೊತ್ತಾ ಗೈಸ್, ಇವ್ನಿಗೆ ನಾನು ಪೇಸ್ಟ್ ಹಾಕಿ ಅಲ್ಲಿ ತಿಕ್ಸ್ತೀನಿ ಅಂತಂದ್ರೆ ಇವ್ರು ಎಲ್ಲರೂ ಇವ್ರಮ್ಮ ಎಲ್ಲರೂ ಬೇಡ 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 ಅಂತಾನೆ ಅಂದ್ರು. ಫುಲ್ ಹೇಳದ್ ನಾನು ಕಂಪ್ಲೀಟ್ ಮಾಡಕ್ಕೆ. ಪೇಸ್ಟ್ ಹಾಕಿ ಅಲ್ಲೂ ಉಜ್ತೀನಿ ಅಂತ ಅಂದಲ್ಲ, ಪೇಸ್ಟ್ ಹಾಕಿ ಸ್ವೀಟ್ ಬರುತ್ತೆ, ಅದು ನುಂಕೊಂಡ್ಬಿಡ್ತಾನೆ ಅವನು. ಮಕ್ಕಳಿಗೆ ಅಂತಾನೆ ಬರುತ್ತೆ ಅಲ್ವಾ ಗೈಸ್, ಮಕ್ಕಳಿಗೆ ಅಂತ ಬರುತ್ತಲ್ಲ ಅದನ್ನ ಬುಕ್ ಮಾಡ್ತೀನಿ ಅಂತ ಹೇಳಿದೀನಿ. ಬಟ್ ಇವ್ರಿಗೆ ಅಂಡರ್ಸ್ಟ್ಯಾಂಡ್ ಇಲ್ಲ. ಇವಾಗ ಬೇಬಿಗೆ ಹೇಗೆ ಶಾಂಪೂ ಸೋಪು ಪೌಡರ್ ಇದರ ಸಪ್ರೇಟ್ ಆಗಿ ಬರುತ್ತೋ ಅದೇ ರೀತಿ ಮಕ್ಕಳಿಗೆ ಪೇಸ್ಟ್ ಕೂಡ ಬರುತ್ತೆ. ಗೈಸ್ ನಾನೇನ್ ಹೇಳ್ತೀನಿ, ಇವಾಗ ಏನಾಗಿಲ್ಲ, ಯಾಕಂದ್ರೆ ಮಕ್ಕಳು ಅಂದ್ಮೇಲೆ ಕಾಮನ್ ಆಗ ಹಲ್ಲು ಹುಳ ತಿನ್ನೋದು ಕಾಮನ್. ಯಾಕಂದ್ರೆ ಮಕ್ಕಳು ಅದು ಕಾಮನ್ ಅಲ್ಲ. ನಾನು ಫಸ್ಟ್ ಟೈಮ್ ಈ ರೀತಿ ಕೇಸ್ ನೋಡ್ತಾ ಇರೋದು. ಅಂದ್ರೆ ನಮ್ ಸುತ್ತಮುತ್ತ ಇರೋ ಮಕ್ಕಳಲ್ಲಿ ಅಯ್ಯೋ ಇರುವ ನಿಮಿಷ ಆಯ್ತಾ ನೋಡಿ ತಡ್ರಿ ಇವಾಗ ಹೆಂಗಿದ್ರು ಅಯ್ಯೋ ತೋರಿಸ್ತಾನೆ ಇಲ್ಲ ಗೈಸ್ ಅವನು. ನಾಚಿಕೆ ಅಂತೆ ಎಲ್ಲ ಇವನ್ ಸಲಿಗೆ ಇವನು ಹೆವಿ ಸ್ವೀಟ್ ತಿಂತಾನೆ ಗೈಸ್. ಅಂಬಿ ಬರೀ ಪಾಯಸ ಒಬ್ಬಟ್ಟು ಹಿಂಗೆ ಆ ಮಗುಗೂ ಕೂಡ ಬರೀ ಸ್ವೀಟ್ ತಿನ್ಸಿ ಅದ್ರಲ್ಲಿ ಮೇನ್ ಕಾರಣನೇ ನಮ್ಮಮ್ಮನೂ ಟೀ ಕೊಡ್ತಾರೆ. ಸೊ ಎಲ್ಲರೂ ಸ್ವೀಟ್ ತಿನ್ಸಿ ಹಾಳು ಮಾಡಿ 10,000 ಕೊಟ್ಟು ತಂದಿದ್ವು. ಒಂದ್ ದಿವಸ ಓಡಿಸ್ಲಿಲ್ಲ, ಕೊನೆಗೆ ಕೆಟ್ಟೋಗಿ ನಿನ್ಸ್ಬಿಟ್ಟಿದ್ವಿ. ಗಿಫ್ಟ್ ಕೊಟ್ಟಿದ್ದು ಒಂದ್ ದಿವಸ ಏನೋ ಓಡಿಸ್ತೇನೆ ಗಿಫ್ಟ್ ಕೊಟ್ಟಿದ್ದು ಹಾಳು ಮಾಡ್ತಾನೆ. ಓಡಿಸಿ ಹಾಳು ಮಾಡಿದ್ರೆ ಬೇಜಾರಾಗಲ್ಲ, ತಗೊಂಬಂದ್ ಇಕ್ಕಿದ್ದು ನಾ ಹಿಂಗೆ ಇಕ್ಕಿದ್ರೆ ಬೇಜಾರಾಗ್ಬಿಡುತ್ತೆ. ಏನು ಮಾಡಕ್ಕಲ್ಲ, ಇದನ್ನ ಗುಜರಿಗೆ ಹಾಕ್ತೀನಿ ಅದು ತಾಡಗೆ. ಇಲ್ಲ ರೆಡಿ ಮಾಡಿಸ್ಬೋದು, ಬ್ಯಾಟ್ರಿ ಹಾಕ್ಸ್ಬೇಕು ಅಷ್ಟೇ. ಯಾಕಂದ್ರೆ ಅದು ನಿನ್ಸಿ ಬ್ಯಾಟ್ರಿ ಹೋಗಿದೆ. ಫೇವ್ರೆಟ್ ಹಣ್ಣು ಹಣ್ಣು ಏನಣ್ಣು? ಬನಾನಾ ಅನು ಬನಾನಾ ಅಂತಾನೆ ಗೈಸ್ ಅವನು. ಬನಾನಾ ಚಿನ್ನಮ್ಮ ನೋ 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 ನೋಡಿ ಗೈಸ್ ಎಷ್ಟೆಲ್ಲ ಕಲ್ತಿದ್ದ ನಮ್ಮ ಮಗ. ಸೊ ಅದಕ್ಕೆ ಗೈಸ್ ನಾಳೆ ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ಇದೆ ವಿಷ್ಣುಗೆ, ಡೆಂಟಿಸ್ಟ್ದು. ಸೊ ತೋರಿಸ್ಕೊಂಡು ಏನು ಹೇಳಿದ್ರು ಅಂತ ನಾಳೆ ಒಂದು ಸಪ್ರೇಟಾಗಿ ವ್ಲಾಗ್ ಮಾಡ್ತೀನಿ. ಅಂಬಿ ಯಾಕೋ ಫೋನ್ ಬರ್ತಿದ್ದೆ ಬಾಪ. ಅಯ್ಯೋ ಕಸದ ಮರ ಎಲ್ಲ ಎತ್ಕೊಂತಿಯಲ್ಲೋ ವಿಷ್ಣಪ್ಪ. ಇದು ನಮ್ಮ ವಿಷ್ಣು ಅಂಡ್ ಅಂಬಿ ಇಬ್ರಿಗೂ ಕೂಡ ಫೇವರೇಟ್ ಫುಡ್ ಇದೆ. ಕಟ್ ಮಾಡ್ಕೊಡ್ತೀನಿ ಅಂತ ಕ್ವಶನ್ ಕೇಳಿಲ್ಲ. ಏನಕ್ಕಪ್ಪ ಇದೇ ತರ ಏನಕ್ಕೆ ಮಾಡ್ತೀನಿ ಅಂದ್ರೆ, ಯಾವ್ದೋ ಒಂದು ವಿಡಿಯೋದಲ್ಲಿ ನೋಡಿದೆ, ಮಕ್ಕಳು ಬಾಳೆ ತಿಂದ್ಬಿಟ್ಟು ಅದು ಬಾಳೆಹಣ್ಣು ಸಿಪ್ಪೆನದು ಹೊಟ್ಟೆಲ್ ಯಾವ್ದೋ ಒಂದು ಈ ತರ ಚಿಕ್ಕದು ಕಟ್ ಮಾಡಿದ್ರೆ ಅವ್ನ ಹಕ್ಕೊಂಡು ತಿನ್ನುತ್ತೇನೆ. ಈ ತರ ಗೈಸ್ ಅವ್ನಿಗೆ ದೌಡೆ ಎಲ್ಲ ಬಂದಿದೆ. ಬಟ್ ಈ ಮುಂದೆ ಅಲ್ಲಿ ಯಾಕೆ ಹಿಂಗೆ ಹುಳ ತಿನ್ಬಿಟ್ಟೈತೆ, ದೌಡೆ ಹುಳ ತಿನ್ಲಾರ್ದೆ ಅಂತ ನನ್ಗೆ ಅದೇ ಭಯ. ನಾಳೆ ಹೋಗಿ ಚೆಕ್ ಮಾಡಿಸಿ ಏನಾಗಿದೆ ಅಂತ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ ಗೈಸ್. ಐಸ್ ಏನು ಮಾಡಿದ್ರು ಸಪೋರ್ಟಿವ್ ಅಂಬಿ. ಅವನಿಗೆ ತೀಟೆ ಮಾಡ್ತಾನ ಸಪೋರ್ಟಿವ್, ಅವನ ಇಲ್ಲೆಲ್ಲ ಚೆಲ್ತಾನ ಅದಕ್ಕೂ ಸಪೋರ್ಟಿವ್. ನಾನೇನ್ ಹೇಳ್ತೀನಿ, ಒಬ್ಬ ಮನುಷ್ಯ ಬುದ್ಧಿ ಇರೋ ಮಾಡಿದ್ರೆ ನಿನ್ ಬೈ ಯಾವ್ದು ತಪ್ಪಿಲ್ಲ. ಈಗ್ಲಿಂದಾನೇ ತಿದ್ಬೇಕು. ನೋಡು ಇಲ್ಲಿ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗುತ್ತಾ ಹೇಳು? ಗಿಡದಲ್ಲೇ ನಾವು ಬಗ್ಸ್ಬೇಕು. ಮರ ಆದ್ಮೇಲೆ ನಾವೇನು ಮಾಡಕ್ಕಾಗಲ್ಲ, ಅದು ಮರ ಆಗಿ ಬೆಳೆದು ಬಿಟ್ಟಿರುತ್ತೆ, ಅವಾಗ ನಾವು ಬಗ್ಸಕ್ಕಾಗಲ್ಲ. ಈಗಿಂದಾನೇ ಅವನ ನೀಟಾಗಿ ಕರೆಕ್ಟ್ ಆಗಿ ನಾವು ಪೇರೆಂಟ್ಸ್ ಆಗಿ ನಮ್ ಕರ್ತವ್ಯ ಏನಪ್ಪಾ ಅಂತಂದ್ರೆ ನಾವು ಪೇರೆಂಟಿಂಗ್ ನ ಕರೆಕ್ಟ್ ಆಗಿ ಮಾಡ್ಬೇಕು ಅವ್ನಿಗೆ ನಾವು. ಓಕೆ ಮಾತಾಡ. ನೀನ್ ಹೇಳ್ತಿದ್ದೆ ಒಪ್ಕತೀನಿ, ಓಕೆನಾ? ಚಿಕ್ಕ ಗಿಡ ಇದ್ದಾಗ್ಲೇ ಅದನ್ನ ನೀಟಾಗಿ ಇದ್ ಮಾಡ್ಬೇಕು. ಬಟ್ ಅದ್ ನೀಟಾಗಿ ಮಾಡ್ಬೇಕಂದ್ರೆ ಅದನ್ನ ನಾವು ಕಾವಲ್ ಕಾಯ್ಬೇಕು. ಅರ್ಥ ಆಯ್ತಿಲ್ಲ? ನೀನು ಒಂದೇ ಸಲ ಹಂಗೆ ಬಿಟ್ಬಿಟ್ಟು ಬೆಳೆಯಪ್ಪ ಅಂತಂದ್ರೆ ಬೆಳೆಯಲ್ಲ. ನಾವು ಅದಕ್ಕೆ ಅನಿವಾರ್ಯ. ಇವಾಗ ನೋಡಿ, ನಾವು ಇವಾಗ ಬೈದ ತಕ್ಷಣ ಸರಿ ಹೋಗಲ್ಲ. ಅವ್ನಿಗೆ ಪ್ರೀತಿ ವಿಶ್ವಾಸದಿಂದ ನಾನೇನ್ ಹೇಳ್ತೀನಿ ಅಂತಂದ್ರೆ, ಇವಾಗ ಅವ್ನಿಗೆ ಗೊತ್ತಾ, ಅವ್ನ್ ಕೇಳಿದ್ ನಾನು ನಿಂಗೆ ಸ್ವೀಟ್ ಕೊಡ್ಸು ಅಂತ, ನೀವೇ ತಾನೇ ಕೊಡ್ಸಿ ಇವಾಗ ಇದ್ ಮಾಡಿರೋದು. ಅದೇ ನೀವು ಕೊಡಿಸ್ತಲೇ ಇದ್ದಲ್ಲ ಅಂತಂದ್ರೆ ನಾವು ಪೇರೆಂಟಿಂಗ್ ನ ಕರೆಕ್ಟ್ ಆಗಿ ಮಾಡಿದ್ರೆ ಅವ್ನಿಗೆ ಈ ತರ ಕ್ಯಾವಿಟಿ ಆಗ್ತಿರ್ಲಿಲ್ಲ. ನಾನೇನ್ ಹೇಳ್ತಿದ್ದೀನಿ ಅಂದ್ರೆ, ಇವಾಗ ಕಾಮನ್ ಆಗಿ ಆಗೋದದು ಯಾರಿಗ ಆಗ್ಲಾರ್ದು ಏನಾಗಿಲ್ಲ, ಅವ್ನಿಗೆ ಕಾಮನ್ ಆಗಿ ಆಗುತ್ತೆ. ಬಟ್ ಇನ್ಮೇಲಿಂದ ನಾವು ಹುಷಾರಾಗ್ಬೇಕು. ಹಂಗಂದ್ರೆ ಇವಾಗ ಗಿಡಕ್ಕೆ ಹುಳ ಬೀಳ್ತಾವ ಅನ್ಕೋ, ಯಾವ್ದಾರ ಗಿಡಕ್ಕೆ ಹುಳ ಬೀಳ್ತಾವ, ನಾವೇನ್ ಮಾಡ್ತೀವಿ, ಔಷಧಿ ತಂದು ಹೊಡೆದು ಇನ್ಮೇಲೆ ಹುಷಾರಾಯ್ತೀವಿ. ಓ ಈ ತರ ಹಾಕಿದ್ರೆ ಈ ತರ ಆಗುತ್ತೆ ಅನ್ನೋದು. ಹಂಗೆ ಇವಾಗ್ಲೂ ಅಷ್ಟೇ, ನಾವು ಇವ್ನಿಗೆ ಏನಾದ್ರು ಹುಳ ಬಿದ್ದಿದೆಯಲ್ಲ, ಇವಾಗ ಅದು ಅಲ್ಲಿ ಹುಳ ತಿಂದಿದೆಯಲ್ಲ, ಇನ್ಮೇಲೆ ನಾವು ಸ್ಪೀಡ್ ಕಮ್ಮಿ ಮಾಡ್ಬೇಕು. ಫಸ್ಟ್ ಡಾಕ್ಟರ್ನ ಕೇಳ್ಬೇಕು ಗೈಸ್, ನಾನು ಅವ್ರು ಕೂಡ ಪೇಸ್ಟ್ ನ ಯೂಸ್ ಮಾಡ್ತೇನೆ. ನಾನು ಏನಂದ್ರೆ ಇನ್ಮೇಲೆ ಸ್ಪೀಡ್ ಕೊಡ್ಬೇಡ ನಿನ್ಗೆ ಹೇಳಿದ್ದೀನಲ್ಲ ಬೆಳಗ್ಗೆ ಗೈಸ್. ನಮ್ಮ ಮನೆ ಸೋಫಾ ಅಂತೂ ವಿಷ್ಣು ಹುಟ್ಟಿದ್ಮೇಲೆ ಇವಾಗ ಚೇಂಜ್ ಮಾಡ್ಬೇಕು. ಎಲ್ಲ ಹೊಸ ಮನೆಗೆ ಹೋಗ್ತೀವಿ. ಹೆಂಗೆ ಅಂತಂದ್ರೆ ಗೈಸ್, ನನಗೆ ವಿಡಿಯೋ ಮಾಡಕ್ಕೆ ಒಂಥರ ಫುಲ್ ಅನ್ಕಂಫರ್ಟಬಲ್ ಫೀಲ್. ಯಾಕಂತಂದ್ರೆ ನೋಡಿ, ಗೋಡೆಗಳೆಲ್ಲ ಅಷ್ಟೇ. ನಿಮ್ಗೆ ತೋರಿಸ್ತೀನಿ ತಡ್ರಿ ಇನ್ನು ಗೈಸ್. ಈಗ ನೋಡ್ರಿ, ಈ ತರ ಇದ್ರೆ ನಾನು ಏನು ವ್ಲಾಗ್ ಮಾಡ್ಲಿ? ಇದು ಅವನ ಕೈಯೇ ಆಯ್ತಾ, ಇದು ಅವನ ಕೈಯೇ. ಎಲ್ಲ ಹಿಂಗ್ ಮಾಡಿಡ್ದಾನೆ. ಇವಾಗ ಬಾಳೆಹಣ್ಣು ತಿಂತಾನೆ ಬಂದು ಹಿಂಗೆ ಅಂತಾನೆ, ಸರಿ ತಿನ್ನಿಸ್ತಾನೆ ಬಂದು ಹಿಂಗೆ ಅನ್ಸ್ತಾನೆ, ಊಟ ತಿನ್ಸ್ಬೇಕಾರೆ ಒಡ್ಡಾಡ್ಕೊಂಡು ತಿನ್ನಿಸ್ತೀನಿ ಬಂದು ಹಿಂಗೆ ಪ್ರಿಂಟ್ ಇಕ್ಸ್ತಾನೆ. ನೋಡಿ ಅವ್ನ ಕೈ ಎಷ್ಟು ಚಂದ ಪ್ರಿಂಟ್ ಬಿದ್ದಿದೆ ಅಂತ. ನಮ್ಮ ಮನೆನೇ ಎಕ್ಕುಟ್ಟು ಹೋಗ್ಬಿಟ್ಟೈತೆ ಗೈಸ್. ಅಲ್ಲಿ ನೋಡ್ರಿ, ಅಲ್ಲೆಷ್ಟು ಕೊಳೆ ಐತೆ. ಇಲ್ಲಿ ಸೋಫಾಗಳಂತೂ ಬಾಬಾ ಜಸ್ಟ್ ಈಗ ಆಸಿ 2 ಮಿನಿಟ್ಸ್ ಆಗಿಲ್ಲ ನೋಡಿ. ಇಲ್ಲೆಲ್ಲ ಸರಿ ತಿನ್ಬೇಕಾದ್ರೆ, ಅನ್ನ ತಿನ್ಬೇಕಾದ್ರೆ, ಈ ಥರ ಬಾಳೆಹಣ್ಣು ತಿನ್ಬೇಕಾದ್ರೆ ಸೊ ಕೆಲ ಕುಣ್ಸಿದ್ರೆ ಹಣ್ಣು ನಂಡು ಕೆಳ ಕೂರದೇ ಇಲ್ಲ.
ಚಿನ್ನಮ್ಮ ಎಲ್ಲರಿಗೂ ಕಿಸ್ ಕೊಡು ನಮ್ಮ ಸಬ್ಸ್ಕ್ರೈಬರ್ಸ್ಗೆ. ಕಿಸ್ ಕೊಟ್ಟು 500K ಇದು ಸಬ್ಸ್ಕ್ರೈಬರ್ಸ್ ಆಗೋಕ್ಕೆ ಇನ್ನೇನು ತುಂಬ ಅಂದರೆ ತುಂಬಾ ಹತ್ರದಲ್ಲಿದ್ದೀವಿ ಗೈಸ್. ಸೊ ಪ್ಲೀಸ್ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು 500K ಮಾಡೋಣ. ಒಂದು ಸಣ್ಣ ಸೆಲೆಬ್ರೇಷನ್ ಮಾಡೋಣ 500Kಗೆ. ಏನಂತೆ ವಿಷ್ಣು? ಯಾ ಓಕೆ. ಈಗ ವಿಷ್ಣು ಬಾಳೆಹಣ್ಣು ಸವಿತಿದ್ದಾನೆ. ಸೊ ಬಾಳೆಹಣ್ಣು ತಿನ್ನಲಿ. ಹಣ್ಣುಗಳೆಲ್ಲ ತಿಂತಾನೆ ಗೈಸ್, ಅದರಲ್ಲೇನು ಲಾಸ್ ಇಲ್ಲ. ಆ್ಯಕ್ಚುಲಿ ನಾನು ಎಷ್ಟೋ ಜನ ಮಕ್ಕಳನ್ನ ನೋಡಿದ್ದೀನಿ, ಇವನೇ ಒಂದು ಸ್ವಲ್ಪ ಆದರೂ ಚಬ್ಬಿಯಾಗಿರೋದು. ಬಿಕಾಸ್ ಏನು ಹೊಸಿ ಕಷ್ಟಪಡ್ತೀನಿ ಗೈಸ್ ಅವನಿಗೆ ನಾನು ಊಟ ತಿನ್ಸೋಕ್ಕೆ. ತುಂಬ ಕಷ್ಟಪಡ್ತೀನಿ ಅವ್ನಿಗೆ ಊಟ ತಿನ್ಸೋಕ್ಕೆ. ಊಟ ತಿನ್ನೋವರೆಗೂ ಬಿಡಲ್ಲ ನಾನು ಅವನಿಗೆ. ಸರಿ ಆದರೆ ಸರಿ ತಿನ್ನಿಸ್ತೀನಿ, ಅನ್ನ ಆದರೆ ಅನ್ನ ತಿನ್ನಿಸ್ತೀನಿ, ಈ ರೀತಿ ಫ್ರೂಟ್ಸ್ಗಳನ್ನ ಕೊಡ್ತೀನಿ, ಆಮೇಲೆ ವೆಜಿಟೇಬಲ್ಸ್ನ ತಿನ್ನಿಸ್ತೀನಿ, ಸ್ಟೀಮ್ ಮಾಡಿ ಏನಾದರೂ ಒಂದು ಕೊಡ್ತಾ ಇರ್ತೀನಿ, ಚೆನ್ನಾಗಿ ಹಾಲು ಕುಡಿಸ್ತೀನಿ. ಆ್ಯಂಡ್ ತುಂಬ ಜನ ಕೇಳ್ತಿದ್ರಿ ಇನ್ನೂ ಬ್ರೀಸ್ಟ್ ಫೀಡಿಂಗ್ ಮಾಡ್ತಿದ್ದೀರಾ ಅಂತ ಹೇಳಿ. ಹೌದು, ನಾನು ಇನ್ನೂ ಅವನಿಗೆ ಫೀಡ್ ಮಾಡ್ತಾ ಇದ್ದೀನಿ ಗೈಸ್. ಸೊ ಈಗ ಅಂಬಿ ನೈಸ್ ತಿನ್ಸಪ್ಪ, ಇವ್ರಿಗೆ ತಿನ್ಸು. ತಿನ್ನೇನು ಹಣ್ಣು ತಿನ್ನೇನು ವಿಷ್ಣು ಗೈಸ್. ನೋಡಿ ಈಗ ಅವನ್ನ ಕೇಳ್ತೀನಿ ಅಂಬಿ ಎಲ್ಲಿ ಅಂತ ಕೇಳ್ತೀನಿ. ಮಗನೇ ಅಂಬಿ ಇಲ್ಲಮ್ಮ, ಎಲ್ಲಿ? ಅಲ್ಲಿ. ಅಂಬಿ ಎಲ್ಲಿ ಅಂದರೆ ಅಲ್ಲಿ ಅಂತ ಹೇಳ್ತಾನೆ. ಎಲ್ಲಿದ್ದಾನೆ ವಿಷ್ಣು ಅಂಬಿ? ಎಲ್ಲಿ? ಅಲ್ಲಿನಾ? ನೋನ್ನೋ ಚಿನ್ನಿ, ಆ ರೀತಿ ಮಾಡಬಾರ್ದು ಬಂಗಾರ. ನೋನ್ನೋ ಅಂದರೆ ನೋನ್ನೋ ಅಂತ ನೋಡಿ ಗೈಸ್. ನೋನ್ನೋ ಮಗನೇ, ನೋನ್ನೋ. ಹೈಫೈ ಹೈಫೈ ಏ ನೋಡಿ, ಅವ್ನು ರೈಟ್ ಹ್ಯಾಂಡೆಲ್ಲ ಕೊಡ್ಬೇಕಂತ ಗೊತ್ತು ಅವನಿಗೆ. ಹೈಫೈ ಏ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಕಿಸ್ ಕೊಡು ಎಲ್ಲರಿಗೂ. ಗುಡ್ ಬಾಯ್. ಸೊ ಗೈಸ್ ಇಲ್ಲಿ ನೋಡಿ ಅವ್ನು ಕ್ಯಾವಿಟಿ ನೀಟಾಗಿತ್ತು ನೋಡಿ. ಮುಂದೆ ಒಂದು ಸ್ವಲ್ಪ ಅಲ್ಲಿ ತಿಂದುಬಿಟ್ಟಿದೆ. ನಾಳೆ ಹೋಗಿ ಏನು ಹೇಳಿದ್ರು ಅಂತ ನಿಮಗೆ ತೋರಿಸ್ತೀನಿ. ಏನು ಹೇಳಿದ್ರು ಅಂತ ಅಪ್ಡೇಟ್ ಮಾಡ್ತೀನಿ. ಬಾಯ್. ತಿಂದು ಸಿಗ್ತೀನಿ ನಾನು. ಇದು ಹಣ್ಣು ತಿಂದು ಸಿಗ್ತೀನಿ ನಾನು. ಹಣ್ಣು ತಿಂದು ಸಿಗ್ತೀನಿ ನಾನು. ಎಷ್ಟೋ ಜನ ಅಕ್ಕ ಜಾಸ್ತಿ ವ್ಲಾಗಲ್ಲಿ ವಿಷ್ಣುನ ತೋರಿಸಿ, ಬಿಕಾಸ್ ವಿಷ್ಣುಗೋಸ್ಕರನೇ ನಾವು ವ್ಲಾಗ್ ನೋಡ್ತೀವಿ ಅಂತಿರ್ತೀರ. ಸೊ ನೋಡಿ ನಿಮ್ಮ ವಿಷ್ಣು ಯಾ ಬ್ಯುಸಿ ಇದ್ದಾನೆ ಅಷ್ಟೇ. ತಿಂದ್ಬಿಟ್ಟು ಸಿಗೋಣ, ಓಕೆನಾ? ಬಾಯ್. ತಿನ್ನೋದಕ್ಕಿಂತ ಗಲೀಜು ಮಾಡ್ಕೊಳ್ಳೋದೇ ಜಾಸ್ತಿ ಇವನು. ಅದಕ್ಕೋಸ್ಕರ ಮುಖ ಎಲ್ಲ ತೊಳೆದು ರೆಡಿ ಆಗೋನು ಆಲ್ರೆಡಿ. ಮತ್ತೆ 2 ವರ್ಷ ಅವನೇ ಎಲ್ಲ ಇವಾಗೆಲ್ಲ ಅವನೊಂದು ಕೆಲಸ ಅವನೊಂದು ಮಾಡ್ಕೊತವನೆ. ಅವಾಗಿನ ಥರ ಏನಿಲ್ಲ ಇವಾಗ. ಅವ್ನು ಏನಾರ ರೀಸೆಸ್ ಮಾಡೋದು ಅನ್ಕೊಂಡ್ರೆ ಮ್ಯಾಟ್ ತಗೊಂಡು ನೀಟಾಗಿ ಒರೆಸ್ತಾನೆ. ನೋಡಿ ಇವಾಗ ಮುಖ ಹತ್ತಿ ಒರೆಸಿದ್ದೀನಿ, ಬಾಳೆನೆಲ್ಲ ಅಂಟಿಸ್ಕೊಂಡಿದ್ದೀನಿ ಅಂತ. ಇವಾಗ ನೋಡಿ ಎಷ್ಟು ನೀಟಾಗಿ ಒರೆಸ್ಕೊತಾನೆ. ಒರೆಸ್ಕೊಳಕ್ಲೇನು ನೋಡಿ. ಮತ್ತೆ ನೀವು ನೋಡ್ತೀರಂತಾನೆ ಡಬಲ್ ಒರೆಸ್ಕೊತಾರೆ. ಎಂಕರೇಜ್ ಮಾಡ್ತೀನಿ, ಅವ್ನು ಎಂಕರೇಜ್ ಆಗ್ತಾನೆ. ವೆರಿ ಗುಡ್ ಬಾಯ್. ವಾವ್, ಗುಡ್ ಬಾಯ್ ವಿಷ್ಣು. ಇದೇ ರೀತಿ ಕಲಿ ನೀನು. ಈ ರೀತಿ ಎಂಕರೇಜ್ ಮಾಡಿದ್ರೆ ಮಕ್ಕಳಿಗೆ ಸೊ ಅವರು ಬೇರೆ ಬೇರೆ ಥಿಂಗ್ಸ್ನ ಲರ್ನ್ ಮಾಡೋಕ್ಕೆ ತುಂಬಾನೇ ಈಸಿ ಆಗುತ್ತೆ ಗೈಸ್. ಇಲ್ಲಿ ಏನು ಮಾಡ್ತಿದ್ದಾನೆ ವಿಷ್ಣು ಅಂತ ಅಂದರೆ, ಅಡುಗೆ ಮನೆಯಲ್ಲಿ ಇದು ಒಂದೇ ಅಲ್ಲ, ಎಲ್ಲ ಪಾತ್ರೆಗಳನ್ನೂ ತಂದು ಹಿಂಗೆ ಮಾಡ್ತಾನೆ. ಎಲ್ಲ ಎತ್ತಿ ಎಸಿತಾನೆ. 3-4 ಲೋಟ ಹೊಡೆದಾಕಿರೋದು ಗ್ಲಾಸ್ದು. ಹಿಡ್ಕೊಂಬಂದು ಸಾಕಾಗ್ಬಿಡುತ್ತೆ. ಏನು ಮಾಡೋಣ, ಕಂಟ್ರೋಲ್ ಮಾಡ್ತೀವಿ ಅಷ್ಟೇ ಗೈಸ್. ನೋಡ್ರಿ ಮತ್ತೆ ಹೋಗಿ ಏನೋ ತತ್ಕೊಂಡು ಅಲ್ಲಿ ಏನೋ ಜೋಡಿಸ್ಬೇಕಲ್ಲ. ಮತ್ತೆ ಅಲ್ಲಿ ಕಿತ್ತಾಕ್ದ ಅಲ್ಲಿಂದ ಕರ್ಕೊಂಬಂದು ಇಲ್ಲಿ ಬಿಟ್ಟೆ. ಬಾಳೆಹಣ್ಣಿಂದ ಇಲ್ಲಿ ಗಲೀಜ್ ಮಾಡ್ದ. ಇವಾಗ ಮತ್ತೆ ಅಡುಗೆ ಮನೆಗೆ ಹೋಗಿ ತಂದ. ಕಬೋರ್ಡ್ ಕ್ಲೋಸ್ ಮಾಡ್ಬಿಟ್ಟೆ ಬಂದಿದ್ದೀನಿ. ಯಪ್ಪ ಸಾಕು ಮಾಡ್ತಾನೆ ಗೈಸ್ ಇವನು. ಮನೆ ತುಡ್ತಿದ್ದ ಗೈಸ್. ಮನೆಯಲ್ಲಿ ತುಡ್ತಿತ್ತು ಆಟ ಆಡ್ಕೊಳ್ಳೋದು ಅಂತ ಬಿಟ್ಟಿರ್ಬೋದು. ಏನಾದ್ರು ಒಂದು ಆಟ ಸಂಬಂಧ ಬಂತು ಇದರಲ್ಲಿ ಕಾಲಿ ಇಲ್ಲಿಂದ ಹೋದ್ರೆ ಅಲ್ಲೇ ಚಿಕ್ಕ ಆಗ್ಬಿಡ್ತು. ಹೆವಿ ಚಿಕ್ಕ ಆಯ್ತು. ಅದಕ್ಕೆ ಅವನು ಅಷ್ಟು ತೀಟೆ ಮಾಡ್ತಾನೆ ತರ ಕಾಣಿಸುತ್ತೆ. ಬಟ್ ಅಗ್ಲ ಇದ್ದಿದ್ರೆ ನಮ್ಗೇನು ಕಾಣಿಸಲ್ಲ. ಅವನೊಂದ್ ಕಡೆ ಇದ್ರೆ ಸ್ಪೇಸ್ ಅಲ್ಲಿ ಆಟ ಆಡ್ಕೊಂಡು ಇಲ್ಲ ಆಡ್ಲೇ ನೋಡಿ ಅನ್ನೋದಿದ್ರೆ. ಇದೇನಿದು ಹಾ ಏನಿದು? ಈಗ ನೋಡಿ ಗೈಸ್ ಕೇಳ್ತೀನಿ, ಅನ್ನ ತಿನ್ನಲ್ವಾ ಈಗ ನೀನು? ಅನ್ನ ಬೇಡವಾ ನಿನಗೆ? ನೋಡಿ ಬೇಡವಂತೆ. ಏನ್ ಬೇಕು? ಓಯ್ ವಿಷ್ಣು ಏನ್ ಬೇಕು ಮತ್ತೆ? ಅದು ಬೇಕಂತೆ. ಬಾಳೆಹಣ್ಣು ಬೇಕಂತ ಅವನಿಗೆ. ಬಾಳೆಹಣ್ಣು ಬೇಕಂತ. ಈಗೇನು ತಿಂದಲ್ಲಮ್ಮ, ಮತ್ತೆ ಈಗ ತಿಂದಲ್ಲ. ಮೊಟ್ಟೆ ತರಿಸ್ತಿದ್ದಿಲ್ಲ ಏಕೆ? ಮೊಟ್ಟೆ ಬೇಯಿಸ್ಕೊಂಡು ತಿನ್ನೋಣ ಅಂತ. ಯಾಕಂದ್ರೆ ಪ್ರೋಟೀನ್ ಇಲ್ಲ ಒಳಗೆ. ಸಣ್ಣ ಆಗಿದ್ಯಾ ಮತ್ತೆ? ಸಣ್ಣ ಆಗಿದ್ದೀನಿ. ಇನ್ನೊಂದು ಸ್ವಲ್ಪ ಪ್ರೋಟೀನ್ ಬರಬೇಕು ತಿಂದು. ಯಾಕಂದ್ರೆ ಅವಾಗಾರ ಮೊಟ್ಟೆ ಹಾಲು ಕುಡಿತಿದ್ದೆ, ಏನು ಕಾಣಿಸ್ತಿರ್ಲಿಲ್ಲ. ನಡುವೆ ಸುಸ್ತಾಗ್ಬಾರ್ದು ನನಗೆ. ನಾನು ಏನಾರು ಒಂದು ಇದು ಮಾಡ್ತಾ ಇದ್ರೆ ಅವಾಗ ಸುಸ್ತಾಗ್ತಿರ್ಲಿಲ್ಲ. ಇವಾಗ ಒಂದು ಕ್ಯಾನ್ ಮನೆಯಿಂದ ಕೆಳಗಿಂದ ಕ್ಯಾನ್ ಎತ್ಕೊಂಡ್ಬಂದ್ರೆ ಸುಸ್ತು ಅನ್ಸ್ಬಿಟ್ರೆ ನನಗೆ ಅನಿಸುತ್ತೆ, ಅವಾಗ ಅನಿಸುತ್ತೆ ಒಳಗಡೆ ಏನೋ ಕಮ್ಮಿ ಆಗಿದೆ ಅನ್ನೋ ಸ್ವಲ್ಪ ಫುಡ್ಡು ತಿನ್ಬೇಕು ಅನ್ನೋದು. ಯಾಕೆ ಮೊಟ್ಟೆ ತಿನ್ನೋದ್ರಿಂದ ಜಾಸ್ತಿ ಅಂದ್ರೆ ಸೈಡ್ ಪರ್ಚೇಸ್ ಮಾಡ್ಬೇಕಾದ್ರೆ ಹೆವಿ ಟೆನ್ಷನ್ ತಗೊಂಡ್ಬಿಟ್ಟಿವಿ. ಸೊ ಅದಕ್ಕೆ ನನ್ನ ತಮ್ಮ ಬಂದ ಅನ್ಸುತ್ತೆ ಗೈಸ್ ಮೊಟ್ಟೆ ತಗೊಂಡು
ಇವಾಗ ನೋಡಿ ನನ್ನ ತಮ್ಮ ಬಂದ ತಕ್ಷಣ ಅವ್ನು ಹೆಂಗೆ ಹೋಗ್ತಾನೆ ನನ್ನ ತಮ್ಮನ ಜೊತೆ. ಯಾರು ಬಂದರು? ಮಾಮ. ಮಾಮ ಮಾಮ ಬಂದ. ಮಾಮ ನಮ್ಮಮ್ಮ ಸಾಂಬಾರು ಕಟ್ ಕಳಿಸಿ. ಅದು ಚಿಕ್ಕ ಹುಡುಗ ಶರ್ಟ್ ಹಾಕೊಂಬಂದನಲ್ಲ ಅವನು. ಮಾಮ ಅನ್ನ ನೋಡಿ ಗೈಸ್, ನನ್ನ ತಮ್ಮ ಅವ್ನ ಮಾಮ ಮಾಮ ಅನ್ನೋದು 1000 ವೀಡಿಯೋ ಮಾಡಿ ಇಕ್ಕೊಬಿಟ್ಟವನೆ. ನೋಡಿ ಇದು ದುರಾಂಕಾರ, ದೌಲತ್ತು, ಅಹಂಕಾರ. ನಾಳೆ ಅಲ್ಲ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತೀನಿ ನಿನ್ನ. ಓಯ್ ಬಾಯ್. ನಾಳೆ ಎಲ್ಲ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತೀನಿ ನಿನ್ನ. ಓಕೆನಾ? ಹಾಂ ಹೌದಾ? ನಡಿ ಚೂಸ್ಕೊಬತ್ತೀನಿ. ಗುರುವಾರ ಅವನಿಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಹೇಳ್ತೀನಿ, ಇಟ್ಕೊ ಗೈಸ್. ಅವನಿಗೆ ಗುರುವಾರ ವ್ಯಾಕ್ಸಿನೇಷನ್ ಇದೆ 1.5 ವರ್ಷದ್ದು. ಹೆಂಗೆ ನಾವು ತಡ್ಕೊತಾನೆ ಏನೋ. ಆಗೇನೋ ಚಿಕ್ಕವನಿದ್ದ, ಇವಾಗ ಕುಸ್ರಾಡ್ತಾನೆ, ಒದ್ದಾಡ್ತಾನೆ. ಅದು ಹೆಂಗೆ ಹಿಡ್ದು ಇಂಜೆಕ್ಷನ್ ಹಾಕಿಸ್ಬೇಕು, ಜ್ವರ ಬಂದರೆ ಟೆನ್ಷನು ಗೈಸ್. ನನಗೊಂಥರ ಇವನಂತೂ ಬರಲ್ಲ ಅದಕ್ಕೆಲ್ಲ, ಕರೀಲೇ ಬೇಡ ಅಂತಾನೆ ಅಷ್ಟೇ. ಇಂಜೆಕ್ಷನ್ ಅವಕ್ಕೆಲ್ಲ ಬರಲ್ಲ, ಯಾಕಂದ್ರೆ ನಮ್ಗೆ ಒಂಥರ ಹಿಂಸೆ ಅನ್ಸ್ಬಿಡುತ್ತೆ. ಅಳು ಮಾಡೋಕ್ಕಾಗಲ್ಲ ಅಷ್ಟೇ, ಇನ್ನೇನಿಲ್ಲ. ಹಿಂಸೆ ಅಂತ ಏನಿಲ್ಲ, ನಾನು ಎಲ್ಲ ಥರನೂ ಗಟ್ಟಿಯಾಗಿರ್ತೀನಿ. ಬಟ್ ಮಕ್ಕಳು ಹತ್ತಾಗ ಒಂದು ಸ್ವಲ್ಪ ತಂದೆ ಆದಂಗೆ ಸ್ವಲ್ಪ ಚುರ್ ಅನ್ನತ್ತೆ, ಅದಕ್ಕೋಸ್ಕರ ನಂಗೆ ಬರಲ್ಲ ಅಷ್ಟೇ, ಇನ್ನೇನಿಲ್ಲ. ನನಗೆ ಚೂರ ತಾಯಿ ಅದೊಳಗೆ ನೀವರ ಅವಲಿಂದ ನೋಡ್ಕೊಂಡ್ ಬಂದಿದ್ರೆ, ಯಾಕಂದ್ರೆ 9 ತಿಂಗಳು ಬೆಳೆಸಿ ಓಕೆನಾ, ಅವ್ನ ಆಚೆ ಬಂದ ಹಾಲು ಕೊಟ್ಟು ಅವ್ನು ಎಷ್ಟೇ ಹತ್ತು ನಿಮ್ಗೆ ಏನು ಕಾಣಿಸಲ್ಲ ಅದು ಅನ್ನೋದು ನನ್ನ ತಾಟು. ಬರ್ರೀ ಸ್ನ್ಯಾಪ್ ಆಗ್ತಾ ಇರ್ತಾನೆ ಗೈಸ್. ಒಂದು ಇದು ಕಿತ್ತೆ ಹಾಕ್ಬಿಟ್ಟಲ್ಲೋ ವಿಷ್ಣು. ಅಕ್ಕ ತಲೆಗೆ ಎಣ್ಣೆ ಹಾಕಿದ್ದೀನಿ ಗೈಸ್, ಕೂದಲೆಲ್ಲ ಫುಲ್ಲು ಇದಾಗ್ಬಿಟ್ಟಿತ್ತು ನೋಡಿ. ತಲೆಗೆ ಎಣ್ಣೆ ಹಾಕಿದ್ದೀನಿ, ತಲೆ ಮುಡ್ಕೊಂತಾನೆ, ಎಲ್ಲ ಗೊತ್ತಾಗ್ತೈತಿ ಈಗ ಇವನಿಗೆ. ವಿಷ್ಣು ಇಲ್ಲಿ ನಿನ್ನ ಕಣ್ಮೇಲೆ ಏನೋ ಐತೆ ನೋಡು, ಕಣ್ಮೇಲೆ ಏನೋ ಐತೆ ನೋಡು, ಕಣ್ಣು ಮುಡ್ಕೊಂತಾನೆ ನೋಡೋಣ ಗೈಸ್. ಕಣ್ಣೆಲ್ಲ ಐತೆ ನಿಂದು? ಎಲ್ಲೈತೆ ಕಣ್ಣು? ಅಲ್ಲೇ ಕಿತ್ತಿಕ್ ಬಂದಿದ್ಯಾ? ಅಂಬಿ ಯಾಕೋ ಜಾಸ್ತಿ ಮಾತಾಡ್ತಾವ. ಹುಷಾರನು. ನಿಂಗೆ ಅಪ್ಪ ಬೇಕಾ ಅಮ್ಮ ಬೇಕಾ? ಈಗ ನೋಡಿ ಗೈಸ್ ಕೇಳ್ತೀನಿ. ವಿಷ್ಣು ಕಂದಮ್ಮ, ನಿನಗೆ ಅಪ್ಪ ಬೇಕಾ? ಇಲ್ಲಿ ನೋಡಿಲಿ, ಅಪ್ಪ ಬೇಕಾ ಅಮ್ಮ ಬೇಕಾ? ಅಮ್ಮ ಅನ್ಬಿಟ್ಟು ಅಪ್ಪ ಬರುತ್ತಲ್ಲ. ಅಪ್ಪ ಇರೋದು ಇಲ್ಲಿ. ಯಾರು ಬೇಕು? ಅಂಬಿ ಬೇಕಾ ಕಾವ್ಯ ಬೇಕಾ? ಕಾವ್ಯ ಬೇಕಾ ಅಂಬಿ ಬೇಕಾ? ಅಪ್ಪಯ್ಯನಾ? ಆಟ ಆಡೋ ಬಿಸಿ. ಕಾವ್ಯ ಅಂದಿದ್ದವನು. ಹೌದಾ? ಕಾವ್ಯ ಬೇಕಾ ಅಂಬಿ ಬೇಕಾ? ಕಾವ್ಯ. ಅಮ್ಮ ಬೇಕಾ ಅಪ್ಪ ಬೇಕಾ? ವೆರಿ ಗುಡ್. ನೀವು ಉಲ್ಟಾ ಪಲ್ಟಾ ಕೇಳಿದ್ರೆ ಅವ್ನು ಕರೆಕ್ಟ್ ನಿನ್ನ ಹೆಸರು ಹೇಳ್ತಾನೆ. ಮಾಮ ಬೇಕಾ? ಸರಿ ಓಕೆ. ಆಟ ಬೇಕಾ ನಾನ್ ಬೇಕಾ? ಅಕ್ಕ ಬೇಕಾ? ಅಕ್ಕ ಯಾರು? ಈಗ ಇಸ್ಕೊಡ್ತೀನಿ ನೋಡಿ. ವಿಷ್ಣು ನಿನಗೆ ತಂಗಿ ಬೇಕಾ ತಮ್ಮ ಬೇಕಾ? ಇಬ್ರು ಬೇಕಾ? ತಂಗಿ ಬೇಕಾ ತಮ್ಮ ಬೇಕಾ? ತಮ್ಮ ಬೇಕಂತ. ನಿನ್ಗೆ ಇನ್ನೊಂದು ಸೆಕೆಂಡ್ ಬೇಬಿ ಪ್ಲಾನಿಂಗ್ ಇದೆಯಾ ಇಲ್ವಾ? ಯಾಕೆಂದ್ರೆ ಇನ್ನೊಂದು 2-3 ವರ್ಷ. ಹೌದಾ? ನೋಡ್ಕೊಳ್ಳೋದು ತುಂಬಾ ಕಷ್ಟ ಆಗ್ಬಿಡುತ್ತೆ ಜೀವನದಲ್ಲಿ. ಆದ್ರೆ ಮಗು ಬೇಕು, ಇನ್ನೊಂದು ಲಾಸ್ಟ್ ಮಗು, ಹೆಣ್ಣಾಗ್ಲಿ ಗಂಡಾಗ್ಲಿ, ಫೈನಲ್ 2 ವರ್ಷ ಹೆಣ್ಣು ಯಾವ್ದಾರಾಗ್ಲಿ ದೇವ್ರು ಕೊಟ್ಟಿದ್ದ. ನೀನ್ ಹೆಣ್ಣು ಗಂಡು ಅಂತ ನೀನ್ ಡಿಸೈಡ್ ಮಾಡೋದಲ್ಲ, ಏನ್ ಡಿಸೈಡ್ ಮಾಡೋದಲ್ಲ. ಅದಕ್ಕೆ ನಾನು ಹೇಳ್ತಿರೋದು, ಏನಾರಾಗ್ಲಿ ದೇವ್ರು ಕೊಟ್ಟಿದ್ರಲ್ಲಿ ಇರ್ಲಿ. ಇನ್ನೊಂದು 2-3 ವರ್ಷ, ಅವ್ನಿಗೊಂದು 5 ವರ್ಷ ಕಂಪ್ಲೀಟ್ ಆಗ್ಬೇಕು. ಅವ್ನು ಸ್ಕೂಲ್ಗೆ ಹೋಗಿ ಅವ್ನಿಗೊಂದು ಸ್ವಲ್ಪ ಬುದ್ಧಿ ಬಂತಂದ್ರೆ ಮಗು ಮನೇಲಿ ಮಾಮೂಲಿ ನೋಡ್ಕೊಳತ್ತಾರೆ ಅವ್ನು ಇರ್ಬೇಕು. ಹಂಗಾದ್ರೆ ನೋಡ್ತಾನೆ ಇದು ಮಗು ಏನು ಮಾಡ್ಬಾರ್ದು ಅನ್ನೋದು ಒಂದು ಕಾಮನ್ ಸೆನ್ಸ್ ಇರ್ತವೆ. ಅವ್ನು ಇನ್ನೂ 1 ವರ್ಷ ಆಗಿರೋ ಅವನದು ಹಳೆ ವಿಡಿಯೋಸ್ ಅವನಿಗೆ ತೋರ್ಸಿದ್ರೆ ಆ ಮಗುನ ಪಾಪ ಪಾಪ ಅಂತಾರ. ಗಂಡ ನನಗೋಸ್ಕರ ಆಮ್ಲೆಟ್ ಮಾಡಿ ಕೊಡ್ತಿದ್ದಾನೆ ಗೈಸ್. ನೋಡ್ರಿ ಅಂಬಿ ಆಮ್ಲೆಟ್ ಮಾಡ್ತೇವೆ ಗೈಸ್. ನನಗೋಸ್ಕರ ಮಾಡ್ತೀನಿ, ಇವಳಿಗೋಸ್ಕರ ಮಾಡ್ತಾ ಇದ್ದೀನಿ. ಯಾಕೆ ಗೊತ್ತಾ, ನಾನು ಯಾವಾಗ ಹೇಳ್ದೆ ಫ್ಲೋಟಿಂಗ್ ಬರ್ಬೇಕು ಅದಕ್ಕೋಸ್ಕರ. ಇವಾಗ ಅದಕ್ಕೆ 10 ಮೊಟ್ಟೆ ತರಿಸಿರೋದು. 10 ಮೊಟ್ಟೆ ಒಬ್ಬನೇ ತಿಂತೀನಿ. ಬಿಸಿ ಬಿಸಿ ಚಳಿಯಲ್ಲಿ ಬಿಸಿ ಬಿಸಿ ತಿಂದು ಚೆನ್ನಾಗಿರು. ಥ್ಯಾಂಕ್ ಯು ರೀ ಅಂಬರೀಶ್. ಥ್ಯಾಂಕ್ ಯು ಅಂಬರೀಶ್ ಶೆಫ್. ಸಣ್ಣ ಮರಿಯಪ್ಪ ಸಣ್ಣ ಅಂಬರೀಶ್ ಅಂತ. ಸರಿ, ಈಗ ತಿಂದು ಟೇಸ್ಟ್ ಹೇಳ. ನೋಡು ಈ ದೌಲತ್ಗೆ ಯವ್ವಾ ಎಷ್ಟು ಸಿಗ್ತಿದೆ ಅಂಬಿ. ಚೆನ್ನಾಯ್ತೆ. ಈರುಳ್ಳಿ ಹಾಕ್ಬೇಕಿತ್ತು. ಓಯ್ ಈರುಳ್ಳಿ ಹಾಕ್ಬೇಕಿತ್ತು. ಸುಡುತ್ತಮ್ಮ, ಸುಡುತ್ತೆ.
ಸುಡುತ್ತೆ ಕಣೋಲೆ, ಮುಟ್ಟಬೇಡ, ನೀನು ಮೊಟ್ಟೆ ತಿನ್ನಂಗಿಲ್ಲ. ವಾ ಚೆನ್ನಾಗೈತೆ, ತಿಂತಾ ಇದ್ದೀನಿ. ಇದೇನೋ ಕೊಡ್ತಾನಂತೆ. ಆಫೈಲ್ ಗೈಸ್. ನಾನು ಹಂಗೆ ಹಸಿ ತಿನ್ನಲ್ಲ, ಉಲ್ಟಾ ದಬ್ಬಾಕು. ಹಸಿ ತಿನ್ನಬೇಕು, ಪ್ರೋಟೀನ್ ಇರುತ್ತೆ ಒಳಗೆ. ಅಪ್ಪ ಪ್ರೋಟೀನ್ ನೀನು ಅಡಿಕೆ ನನಗೆ ಕರೆಕ್ಟಾಗಿ ಹಾಕೊಟ್ಬಿಡು. ಆಯ್ತಾರೆ ಹೊಡಿಬೇಡ, ಮತ್ತೆ ಹಂಗೆ ದಬ್ಬಾಕು. ನಂಗೆ ಬೆಳ್ಳಗಿರ್ಬೇಕು, ಈ ಥರ ಯೆಲ್ಲೋ ಕಲರ್ ಇರಬಾರ್ದು. ಚೆನ್ನಾಗೈತೆ. ಉಪ್ಪು ಸಾಲದು, ಈರುಳ್ಳಿ ಇಲ್ಲ, ಒಂದು ಕೊತ್ತಂಬರಿ ಇಲ್ಲ. ನಮ್ಮ ಮನೇಲೆಲ್ಲ ಹಿಂಗೆ ಮಾಡ್ತಿದ್ವಿ ನಾವು, ನಮ್ಮ ಅಮ್ಮನ ಮನೇಲಿ. ನೋಡಿ ಅವನೇನೋ ಎಕ್ಸ್ಟ್ರಾ ಮಾತಾಡ್ತಾನಂತಮ್ಮ. ರೆಡಿ ಆಯ್ತು. ಎಲ್ಲರೂ ನಿನ್ನ ಕಮೆಂಟಲ್ಲಿ ಹೇಳ್ತಿರ್ತಾರೆ, ಅಂಬಿಗೆ ಮೇಲನ್ನು ಈಗೋ ಜಾಸ್ತಿ, ಏನು ಹೆಲ್ಪ್ ಮಾಡಲ್ಲ ನನಗೆ ಅಂತ. ಅವ್ರಿಗೆಲ್ಲ ಏನು ಹೇಳಕ್ ಇಷ್ಟಪಡ್ತೀಯ? ನೋಡೋ ಕಡೆ ಹಂಗೆ ಕಾಣುತ್ತೆ, ಬಟ್ ಒಳಗಡೆ ನಾನು ಏನ್ ಮಾಡ್ಬೇಕು ಅದು ಮಾಡ್ತಾ ಇರ್ತೀನಿ. ನಾನು ತೋರ್ಸ್ಕೊಳಕ್ ಇಷ್ಟ ಇಲ್ಲ, ಪ್ರತಿಯೊಂದು ತೋರ್ಸ್ಕೋಬೇಕು ಅನ್ನೋದು. ಎಷ್ಟೊಂದು ಹೆಲ್ಪ್ ಮಾಡ್ತಾನೆ ಗೈಸ್. ಆಲ್ಮೋಸ್ಟ್ ನಮ್ ಬಿಷ್ಟು ಟೇಕ್ ಕೇರ್ ಮಾಡೋದೇ ನಮ್ಮ ಅಂಬಿ, ನನಗಿಂತ ಜಾಸ್ತಿ. ನನಗೆ ಏನಾದ್ರೂ ಈ ತರ ಮಾಡ್ಕೊಡ್ತಾನೆ. ಹೆವಿ ಪ್ರಮೋಷನ್ಸ್ ಇದ್ರೆ ಅಡಿಗೆ ಬೇಳೆ ಸಾಂಬಾರ್ ಮಾಡ್ಕೊಡ್ತಾನೆ. ಅದನ್ನ ನಾನು ಒಂದು ಬ್ಲಾಗಲ್ಲೂ ಕೂಡ ತೋರಿಸಿದ್ದೀನಿ. ಮಾಡೋ ಟೈಮಲ್ಲಿ ಮಾಡ್ತೀನಿ ಗೈಸ್, ಎಲ್ಲ ಟೈಮ್ ಮಾಡಲ್ಲ. ಯಾಕಂದ್ರೆ ಅದೊಂಥರ ನನಗೆ ಹೆಂಗ್ಸಾಗಿ ನಾನ್ ಮನೇಲಿ ಖಾಲಿ ಕೂತ್ಕೊಂಡಾಗ ಏನಂದ್ರೆ ನನಗೆ ಇಷ್ಟ ಆಗ್ಬೇಕು, ಏನೇ ಕೆಲಸ ಮಾಡ್ಬೇಕು ಅಂದ್ರೆ. ನನ್ಗೆ ಇನ್ನೊಬ್ರು ಹೇಳಿದ ತಕ್ಷಣ ನೀನ್ ಮಾಡಿದಾಗ ನಂಗೆ ಆರ್ಡರ್ ಮಾಡ್ದಂಗೆ ಆಗುತ್ತೆ. ನನ್ಗೆ ಅನ್ಸ್ಬೇಕು, ನನ್ಗೆ ಅನ್ಸಿದ್ರೆ ಏನ್ ಬೇಕಾದ್ರೆ ಮಾಡ್ತೀನಿ ಅನ್ನೋದು ಆ ತರ ನಂದು. ಅರ್ಥ ಆಗಿರ್ಬೇಕು ಅನ್ಕೊಂಡು ಎಲ್ಲಾ ಕೆಲಸ ಮಾಡ್ಕೊಡ್ತಾನೆ ಗೈಸ್. ಇಂಥ ಕೆಲಸ ಮಾಡಲ್ಲ ಅನ್ನಂಗಿಲ್ಲ. ಅಫೈಲ್ ಇದಾಕೋ, ಇದೇನಕ್ಕೆ ಸೈಡಿ ತೆಗ್ದಿಕ್ಕಿದ್ಯಾ? ಯಾವ್ದು ಅದು ಬೇಡ ಅಂತಲ್ಲ, ಈರುಳ್ಳಿ ಬೇಕು. ಈರುಳ್ಳಿ ಯಾಕೆ ಮಾಡ್ತೀನಿ ಇನ್ನೊಂದು ಅದಕ್ಕೆ. ಮಾಡ್ಬಿಟ್ಟು ಕೊಡು ಗೈಸ್. ನಮ್ಮಮ್ಮ ಸಾರು ಮುದ್ದೆ ಕಟ್ಟಿ ಕಳ್ಸಿದ್ದಾರೆ, ತಿಂತಿದ್ದೀನಿ. ಅಲ್ಲಿ ನೋಡಿ, ಅವನು ಆಮ್ಲೆಟ್ ತಿಂತಿದ್ದಾನೆ. ಯಾಕೆ ತಿನ್ನೋಕ್ಕಾಯ್ತಲ್ವಾ? ನನಗೆ ಹೇಳಿದೆ. ಎಷ್ಟು ತಿಂತೀಯ? 2 ತಿಂದೆ ಅಷ್ಟೇ, ನಾನು ಆಗಿಲ್ಲ ಅದ ಮೇಲೆ. ಸೊ ಬನ್ನಿ ತಿನ್ನೋಣ. 10 ಮೊಟ್ಟೆ 1 ಮೊಟ್ಟೆ ಮಿಕ್ಕಿದೆ ಇನ್ನ. ಹೌದು, ಅಷ್ಟು ಆಗ್ತಾ? ಓ, ನೀನು ಡಬಲ್ ಆಮ್ಲೆಟ್ ಅಲ್ವಾ ತಿನ್ನೋದು? 2 ಮೊಟ್ಟೆ. ವಾವ್, ಸಾಂಬಾರು ಸಕ್ಕತ್ತೈತೆ. ಹೊಟ್ಟೆ ಸಿತಲ್ವಾ? ಆಮ್ಲೆಟ್ ತಿಂದಿದ್ದೆಲ್ಲ ಎಲ್ಲ ಸಿಗುತ್ತೆ. ಅನ್ನ ಮಾಡಬೇಕು, ಅಂಬಿ ಮುದ್ದೆ ತಿನ್ನಲ್ಲ, ಸೊ ಅದಕ್ಕೆ ಈಗ ನೋಡಿಲ್ಲಿ. ತಿನ್ನಿಸ್ತೀಯಾ? ತಿನ್ಸು. ತಿನ್ಸಲ್ಲ? ಥ್ಯಾಂಕ್ ಯು ಚಿನ್ನಿ. ಸಾಕಮ್ಮ, ಎಷ್ಟು ತಿನ್ನಿಸ್ತೀಯಾ? ಅಂಬಿಗೆ ತಿನ್ಸು, ಅಂಬಿನ ಕೈ ಹೋಗು, ತಿನ್ಸ್ಬಿಟ್ಟು ಹೋಗು ತಿನ್ಸ್ಬಿಟ್ಟು ಬಾ. ತಿಂದು ಸಿಗ್ತೀನಿ ಗೈಸ್. ಅಂತೂ ಇವಳು ಊಟ ಮಾಡ್ದು, ಇವನು ಊಟ ಮಾಡ್ದ, ನಂದು ಒಬ್ಬಂದೇ ಬಾಕಿ ಯಾವಾಗ್ಲೂ. ಯಾಕೆ ನಮ್ಗೆ ಲೇಟು? ಈಗ ಜಸ್ಟ್ 2-3 ಆಮ್ಲೆಟ್ ತಿಂದಲ್ಲ, 2-3 ಆಮ್ಲೆಟ್ ತಿಂದ್ರ ಗೈಸ್. ಆಮ್ಲೆಟ್ ನನಗೆ ನೋಡಿ ಗೈಸ್, ನಮ್ಮಮ್ಮ ಮುದ್ದೆ ಕಟ್ ಕಳ್ಸಿದ್ರು, ಆ ಮುದ್ದೆ ನಾನು ತಿಂದೆ. ಈಗ ನಿನ್ಗೆ ಅನ್ನ ಸಪ್ರೇಟ್ ಆಗಿ ಮಾಡ್ಬೇಕು, ಅನ್ನ ಆಗೋವರೆಗೂ ಪೇಷನ್ಸ್ ಇರ್ಲಿ. ಎಲ್ಲರೂ ಗಂಡನ್ ಫಸ್ಟ್ ತಿನ್ಸು, ಆಮ್ಯಾಕೆ ಹೆಂಡತಿ ತಿಂದ್ರೆ ಇಲ್ಲಿ ನಮ್ಮ ಮನೇಲಿ ಉಲ್ಟಾ. ಫಸ್ಟ್ ಹೆಂಡತಿ ತಿಂದ್ಮೇಲೆ ಆಮ್ಯಾಕೆ ಗಂಡನ್ ತಿನ್ಸೋದು. ನಾನಾದ್ರೆ ಇಷ್ಟು ಹಾಲು ಕುಡಿಸ್ತೀನಿ, ಹೊಟ್ಟೆ ಹಸಿಯುತ್ತೆ. ನಾವು ಕುಡ್ಸಲ್ಲ ಅಂತಾನ? ಅವ್ಳ ಮೈಂಡ್ ಸೆಟ್ ನೋಡಿ ಹೆಂಗ್ ಮಾತಾಡ್ತಾಳೆ. ನಾನು ಹಾಲು ಕುಡಿಸ್ತೀನಿ, ಅದಕ್ಕೆ ನಂಗೆ ಜಾಸ್ತಿ ಹೊಟ್ಟೆ ನೋಡಿ ಗೈಸ್, ಎಲ್ಲ ಕೈಗೆ ಅಪ್ಪ ಗಲೀಜು. ಈಗಿನ್ನು ವಿಷ್ಣುದು ಅಂಬಿದು ಇಬ್ರದ್ದು ಕೂಡ ಊಟ ಆಯ್ತು. ಒಂದಷ್ಟು ಜೆಪ್ಟೋಲಿ ಬುಕ್ ಮಾಡಿದ್ದೀನಿ, ಬಿಕಾಸ್ ನನಗೆ ಮನಸ್ಸೇ ತಡೀತಲ್ಲ, ಅವನಿಗೆ ಕ್ಯಾವಿಟಿ ಜಾಸ್ತಿ ಆಗ್ತಾ ಇರೋದ್ರಿಂದ. ಸೊ ಪ್ಯಾಂಪರ್ಸ್ ಖಾಲಿ ಆಗಿತ್ತು. ಥ್ಯಾಂಕ್ಸ್. ನಾವು ಒಂದೇ ಸಲ ಬುಕ್ ಮಾಡ್ಕೊಂಡ್ಬಿಡ್ತೀವಿ, ಯಾಕಂದ್ರೆ ಪದೇ ತರಕಾಲ ಗೈಸ್. ಅದಕ್ಕೋಸ್ಕರ 70 ಪೀಸ್ ಇರುತ್ತೆ. 1-2 ತಿಂಗಳು ಆರಾಮೇ ಮೇಂಟೈನ್ ಮಾಡ್ಬೋದು. 70 ಪೀಸ್ ಅಂದ್ರೆ ಇದೊಂದು ಬುಕ್ ಮಾಡಿದೆ. ಅಂಡ್ ವಿಷ್ಣುಗೆ ಇಂಪಾರ್ಟೆಂಟ್ಲಿ ಇದು ಇದೇ ಒಂದು 200 ರೂಪೀಸ್ ಬಿತ್ತು. ಟೂತ್ ಪೇಸ್ಟ್ ಇದು ಮದರ್ಸ್ ಪರ್ಸ್. ಇವ್ನಿಗೆ ಏನಾಗಿದೆ ಸೇಮ್ ಅದಕ್ಕೆ ಸೊಲ್ಯೂಷನ್ ಇದು ಅದಲ್ಲ. ಇವಾಗ ಅದು ನುಂಗಿದ್ರೆ ಏನಾಗಲ್ವಾ? ಏನಾಗಲ್ಲ. ಇದು ಫ್ಲೂರೈಡ್ ಫ್ರೀ ಕಿಡ್ಸ್ ನ್ಯಾಚುರಲ್ ಟೂತ್ ಪೇಸ್ಟ್, ಮದರ್ಸ್ ಬ್ರಷ್ ಒಳ್ಳೆ ಬ್ರ್ಯಾಂಡ್. ಅದು ಟೂತ್ ಪೇಸ್ಟು. ಮತ್ತು ಇದು 2 ನಿಮಿಷ ನಿಮಗೆ ಕಂಪ್ಲೀಟ್ ಕಿಟ್ನ ಓಪನ್ ಮಾಡಿ ತೋರಿಸ್ತೀನಿ. ಇವಾಗ ನಾನು ಮಾಡಿರುವಂಥ ಸರ್ಚ್ ಪ್ರಕಾರ ಅವನಿಗೆ ಬೆಳಿಗ್ಗೆ ರಾತ್ರಿ ನೀಟಾಗಿ ಅಂದರೆ ಏನು ವಾಶ್ ಮಾಡಿಸಿದ್ರೆ ಟೀತ್ನ ಕರೆಕ್ಟಾಗಿ ಆಗುತ್ತಂತೆ. ಮತ್ತೆ ಅಲ್ಲೂ ಇವಾಗ ನಾನು ನಿನ್ನ ಕಳ್ಸಿದ್ನಲ್ಲ ಫೋಟೋ, ಇವನಿಗೆ ಹೆಂಗಾಗೈತೆ ಸೇಮ್ ಅದೇ ಥರ ಆಗಿತ್ತು ಅವ್ನ ಮಗುದು ಅಲ್ಲೋ. ಸೊ ಅವ್ರು ಫೀಡ್ಬ್ಯಾಕ್ ಕೊಟ್ಟಿದ್ರು, ಸೊ ಅದಕ್ಕೆ ಆರ್ಡರ್ ಮಾಡಿದೆ. ಬಿಚ್ಚತೆ ಸ್ವಲ್ಪ. ಸೊ ನೋಡಿ ಫುಲ್ಲು ಸಾಫ್ಟ್ ಇದೆ ಇದು. ಸೊ ಅವನಿಗೆ ಅಂತೇಳಿ ಇದೆ ನೋಡಿ. ಇದು ಒಂದು ಬ್ರಷು. ಆ್ಯಂಡ್ ಇದು ಮಗುಗೆ ಅಂತಲೇ ಸ್ಪೆಷಲ್ ಟೂತ್ ಪೇಸ್ಟ್. ಇಷ್ಟೇ ಇದೆ, ಇದು 200 ರೂಪೀಸ್. ಆ್ಯಂಡ್ ಇದು ಏನಿದು ಇದೇನಂತ ಗೊತ್ತಾಗ್ತಾ ಇಲ್ಲ. ಕೈಯಿಂದ ಕೊಡಿ, ಹೀಗೆ ಹಾಕೋಕ್ಕೆ ಬುಕ್ ಮಾಡಿದ್ದೀನಿ ತಡ್ರಿ. ಅವನಿಗೆ ಪೌಡರ್ ಖಾಲಿ ಆಗಿತ್ತು, ನಮ್ಮ ಪೌಡರ್ ಹಾಕ್ತಿದ್ವಿ, ಸೊ ಅದಕ್ಕೆ ಒಂದು ಪೌಡರ್ ಬುಕ್ ಮಾಡಿದ್ದೀನಿ. ಆ್ಯಂಡ್ ಇದು ಸ್ಪೆಷಲಿ
ಸ್ಪೆಷಲಿ ಇದು ಒಂದು ಗೈಸ್ ಬೇಕಾಗಿರೋದು. ಒಂದು ಟಂಗ್ ಕ್ಲೀನರು, ಅಂದರೆ ಟಂಗ್ ಕ್ಲೀನರ್ ಅಂದರೆ ಬಾಯಿದು. ಎರಡು ಪೀಸ್ ಬರುತ್ತೆ ಇದರಲ್ಲಿ. ನಾವೇ ಕ್ಲೀನ್ ಮಾಡೋದು ನಾಲ್ಗೆ ಕ್ಲೀನ್ ಮಾಡೋದು. ಅಲ್ಲಿ ಉತ್ಸವ ನೋಡಿ ಗೈಸ್ ಆ ಸರಿ ಬೆಳಗ್ಗೆ ನಾನು ಹೇಳ್ಕೊಟ್ಟಿದ್ದೀನಿ. ಅಲ್ಲೂ ಇಷ್ಟು ಹೆಂಗ್ ಬುಕ್ ಮಾಡಿ ಫಸ್ಟ್ ನೋಡಿ. ಅಲ್ಲ ಗೈಸ್ ಉಜ್ಜದ್ ಹೇಳ್ಕೊಟ್ಟಿದ್ದೀನಿ ನಾನೇ. ಹೀಗೆ ನಮ್ಮ ಫಿಂಗರ್ಗೆ ಹಾಕೊಂಡು ಇಲ್ಲಿಂದ ಅವ್ನ ನಾಲ್ಗೆ ಕ್ಲೀನ್ ಮಾಡ್ಬೋದು. ಆಹಾ ಇಷ್ಟು ಸಾಫ್ಟ್ ಇದೆ ಇದು. ಇದರಿಂದ ಅವ್ನ ಬ್ರಷ್ ನೀಟಾಗಿ ಅಲ್ಲಿ ತಿಕ್ಬೋದು. ಸೊ ಈ ಬ್ರಷ್ ಸತ್ತಾಗಿಲ್ಲ ಅಂದ್ರೆ ಅವನಿಗೆ ಸೊ ಇದೆರಡು ಇರಲಿ ಅಂತೇಳಿ ಎಲ್ಲ ಉಸ್ತಾನೆ. ಸೊ 2 ಪ್ಯಾಕಲ್ಲಿ ಬುಕ್ ಮಾಡಿದ್ದೀನಿ. ಸೊ ಇದ್ರದ್ದು ಬಾಕ್ಸ್ ಇತ್ತಲ್ಲ ಎಲ್ಲೋಯ್ತು. ಸೊ ಗೈಸ್ ಇದೆ ಆಗಲೇ ತೋರಿಸ್ದಾಗೆ ಇದನ್ನ ನೀಟಾಗಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನೀಟಾಗಿ ವಾಶ್ ಮಾಡಿಬಿಟ್ಟು ಇದನ್ನ ಈ ರೀತಿ ಇಟ್ಟು ಕ್ಲೋಸ್ ಮಾಡೋದು. ಚೆನ್ನಾಗಿದೆ ಸ್ಮೆಲ್ ಸಕ್ಕತ್ತಾಗಿದೆ. ಸ್ಟ್ರಾಬೆರಿ ಫ್ಲೇವರ್. ಸೊ ನುಂಗಿದ್ರೆ ಏನಾಗಲ್ಲ. ಬಟ್ ಅವ್ನು ಉಗಿತಾನೆ. ನೋಡಿದಾನಲ್ವ ಇಷ್ಟು ದಿವಸ ನಾನು ಬ್ರಷ್ ಮಾಡೋದು. ನಾನು ಮಾಡೋದು ನೋಡಿದ್ದೆ ನೀನಲ್ಲ. ನಾನು ಮಾಡೋದು ಬ್ರಷ್ ಮಾಡಿದೆ. ನೀನು ಇಲ್ದಲ್ಲಿದ್ದಾಗ ನಾನು ಮುಖ ತೊಳಿಬೇಕಾದ್ರೆ ಅವನೇ ತಾನೇ ಕರ್ಕೊಂಡು ಹೋಗೋದು. ಇವಾಗ ಉಜ್ಸನ ಬಾ ಕೊಂಡೆ. ಸೊ ಮೀಶೋಲೆಲ್ಲ ಬುಕ್ ಮಾಡಿದ್ರೆ ಬರಕ್ಕೆ 15-20 ದಿವಸ ಬೇಕು. ಅದಕ್ಕೆ ಜೆಪ್ಟೋ ಮಾಡ್ಕೊಂಡೆ ಗೈಸ್. ಸೊ ಇದು 100% ಅವನಿಗೆ ಏನು ಟೂತ್ ಪ್ರಾಬ್ಲಮ್ ಇದೆಯೋ ಅದೇ ಟೂತ್ ಪ್ರಾಬ್ಲಮ್ಗೆ ಟೂತ್ ಪೇಸ್ಟ್ ಇದು. ಸರ್ಚ್ ಮಾಡಿ ಚಾಂಚಿಪಿಟ್ಟಿಲಿ ಹೋಗಿ ಸರ್ಚ್ ಮಾಡಿ ಪ್ರಾಡಕ್ಟ್ ಲಿಂಕ್ ಒಂದು ಅಲ್ದು ಫೋಟೋ ಕಳಿಸಿ ಸರ್ಚ್ ಮಾಡಿ ಬುಕ್ ಮಾಡಿರೋದು ರಿಸ್ಕ್ ತಗೊಂಡು. ಸೊ ಬನ್ನಿ ಅವ್ನಿಗೆ ಬ್ರಷ್ ಮಾಡಿಸಿ ಮಲಗಿಸ್ತೀನಿ. ಸೊ ಅದಕ್ಕೆ ಮುಂಚೆ ಬ್ಲಾಗ್ ಎಂಡ್ ಮಾಡುವ. ಮುಚ್ತೀನಿ ತಡಿ ಮಗನಿಗೆ ಮುಚ್ತೀನಿ ತಡಿ. ಕೊಡಿಲಿದ್ದು ಒಳಗಡೆ ಹಾಕು ಬಾ. ಗೈಸ್ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ನಾಳೆ ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೆ ವ್ಲಾಗ್ನ ಸ್ಟಾರ್ಟ್ ಮಾಡಿ ಡಾಕ್ಟರ್ ಏನಂದ್ರು ಅದು ಕ್ಯಾವಿಟಿನ ಅಥವಾ ಏನಾಗಿದೆ. ಕೆಲವೊಮ್ಮೆ ಕರೆ ಕೂಡ ಕೂತ್ಕೊಳ್ಳುತ್ತೆ. ಏನಾದರೂ ತಿಂದಿರ್ತೀವಲ್ವಾ ಅವನಿಗೆ ಬ್ರಷ್ ಮಾಡಿಸಿರಲ್ವಲ್ಲ. ಸೊ ಅದಕ್ಕೆ ಅದ್ರ ಕರೆ ಕೂಡ ಕೂತಿರುತ್ತೆ. ಏನು ಅಂತ ಚೆಕ್ ಮಾಡಿಸಿ ನಾಳೆ ಏನಂದ್ರು ಅಂತೆ ನಿಮಗೂ ಕೂಡ ಹೇಳ್ತೀನಿ. ಅದಾದಮೇಲೆ ನಾಡಿದ್ದು ಅಂದರೆ ಗುರುವಾರ ಅವನಿಗೆ ವ್ಯಾಕ್ಸಿನೇಷನ್ ಇದೆ. 1.5 ವರ್ಷದ್ದು ಇಂಪಾರ್ಟೆಂಟ್ ವ್ಯಾಕ್ಸಿನ್ ಅದು ಕೂಡ. ಆ್ಯಂಡ್ ಪ್ರೈವೇಟಲ್ಲಿ ಕೂಡ ಇನ್ನೂ 2 ಇಂಜೆಕ್ಷನ್ ಬ್ಯಾಲೆನ್ಸ್ ಇದೆ. ಸೊ ನಮಗೆ ಬರೀ ಗೌರ್ಮೆಂಟಲ್ಲಿ ಮಾತ್ರ ನಾವು ಯೋಚನೆ ಮಾಡ್ತೀವಿ. ಬಟ್ ಪ್ರೈವೇಟಲ್ಲೂ ಕೂಡ ಕೊಡಿಸುವಂಥ ಇಂಜೆಕ್ಷನ್ಸ್ಗಳಿರುತ್ತೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ, ಸ್ವಲ್ಪ ವಿಚಾರಿಸಿ. ಸೊ ಇವಾಗ ಅವ್ನಿಗೆ 2 ಇಂಜೆಕ್ಷನ್ ಇದೆ ಪ್ರೈವೇಟಲ್ಲೂ ಕೂಡ. ಫಸ್ಟ್ ಇದು ಗೌರ್ಮೆಂಟಲ್ಲಿ ಹಾಕ್ಸಿ ಅದಾದಮೇಲೆ 2 ಮಂತ್ಸ್ ಆದಮೇಲೆ ಆ 2 ಪ್ರೈವೇಟ್ ಇಂಜೆಕ್ಷನ್ ಹಾಕ್ಸ್ತೀನಿ ನಾಳೆ ಫಸ್ಟ್. ಯಾಕಂದ್ರೆ ಇವಾಗಲೇ ಹಾಕ್ಸ್ಕೊಳ್ಬೇಕು. ಯಾಕಂದ್ರೆ ನಾವು ಇರ್ತಿದಾಗೆಲ್ಲ ನಮ್ಮ ಅಪ್ಪ ಅಮ್ಮ ನಮ್ಗೇನು ಅಷ್ಟೊಂದು ಇಂಜೆಕ್ಷನ್ ಹಾಕ್ಸಿಲ್ಲ. ಮಾಮೂಲಿ ಪೋಲಿಯೋ ಇಂಜೆಕ್ಷನ್ ಅಷ್ಟೇ ಅದೊಂದು ಹಾಕ್ಸ್ತಿದ್ರು ಅವಾಗ. ಇವಾಗೆಲ್ಲ ಸ್ವಲ್ಪ ಜೋಪಾನಾಗಿ ನೋಡ್ಕೋಬೇಕು. ಆಗಿನ ಟ್ರೆಂಡ್ ತರ ಇವಾಗಿಲ್ಲ ಮಕ್ಕಳು. ಅದಕ್ಕೋಸ್ಕರ ಅವನಿಗೆ ಬ್ರಷಿಂಗ್ ಅಂದ್ರೆ ತುಂಬಾ ಇಷ್ಟ ಗೈಸ್. ಆಕ್ಚುಲಿ ನಾನು ಬ್ರಷ್ ಮಾಡ್ಬೇಕಾರೆಲ್ಲ ಅವ್ನು ಕೊಡು ಅಂತ ಕೇಳ್ತಾ ಇರ್ತಾನೆ. ಇನ್ಮೇಲೆ ಪ್ರತಿ ದಿವಸ ಬೆಳಿಗ್ಗೆ ಮತ್ತೆ ನೈಟ್ ಅವ್ನಿಗೆ 1 ದಿವಸದಲ್ಲಿ 2 ಟೈಮ್ಸ್ ಬ್ರಷ್ ಮಾಡಿಸ್ತೀನಿ. ಸೊ ನಿಮ್ಗೆ ತೋರಿಸ್ತೀನಿ ಆ ಪೇಸ್ಟ್ ಖಾಲಿ ಆದ್ಮೇಲೆ ಎಷ್ಟು ದಿವಸಕ್ಕೆ ಪೇಸ್ಟ್ ಖಾಲಿ ಆಯ್ತು ಅಂತ ಹೇಳ್ಬಿಟ್ಟು. ಅವನೇನು ಅರ್ಧ ನುಂಗ್ಕೊಂಡಿರ್ತಾನೆ. ನುಂಗಲ್ಲ ಅವ್ನು ಉಗಿತಾನೆ. ಅವ್ನು ಕಾಮನ್ ಸೆನ್ಸ್ ಇದೆ ಅವ್ನಿಗೆ ಈಗ ಸ್ವಲ್ಪ ಅಷ್ಟೇ ಗೈಸ್. ಓಪಿ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ನೇನು ಬೇಗ 500K ಸಬ್ಸ್ಕ್ರೈಬರ್ಸ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮರಿದಲ್ಲ ಅಂಬಿಕಾವ್ಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಬೋಡ್ಕಾಸ್ಟ್ ಚಾನಲ್ ಕೂಡ ಓಪನ್ ಮಾಡಿದ್ದೀನಿ. ಸೊ ಅದರಲ್ಲೂ ಕೂಡ ಹೋಗಿ ಜಾಯ್ನ್ ಆಗಿ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಸೊ ನನಗೆ ಅಬ್ಬಿ ಬೆಳ್ಳುಳ್ಳಿ ಬಿಡಿಸ್ಕೊಡೋದನ್ನ ಹಾಕಿದೆ ಅದರಲ್ಲಿ. ಸೊ ಇದೇ ರೀತಿ ಏನಾದರೂ ಒಂದು ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಸೊ ಅದರಲ್ಲೂ ಕೂಡ ಜಾಯ್ನ್ ಆಗಿ ಇನ್ಸ್ಟಾಗ್ರಾಮ್ ಪೇಜ್ನ ಕೂಡ ಫಾಲೋ ಮಾಡ್ಕೊಳ್ಳಿ, ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗುವ ಮುಂದಿನ ವಿಡಿಯೋದಲ್ಲಿ. ಟಾಟಾ ಬಾಯ್ ಬಾಯ್, ಟೇಕ್ ಕೇರ್, ಗುಡ್ ನೈಟ್. ಹೊಟ್ಟೆ ತುಂಬ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ. ಅವನೇ ಮುದ್ದು ಕೊಡ್ತಾವನಲ್ಲಿ ಕೊಡು. ಬಾಯ್ ಕಿಸ್ ಕೊಡು.